ಓಂ ಪ್ರಕಾಶ್ ಅವರ ಹತ್ಯೆಗೆ ತಾಯಿ ಮಗಳು ಪಕ್ಕಾ ಪ್ಲಾನ್ ಹಾಕಿದ್ರ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಒಂದು ವಾರದ ಹಿಂದೆಯೇ ಕೊಲೆ ಬೆದರಿಕೆಯನ್ನ ಹಾಕಿದ್ರಂತೆ ಕೃತಿ ಹಾಗೆ ಪಲ್ಲವಿ. ತಂಗಿ ಸರಿತಾ ಕುಮಾರಿ ಅವರ ಮನೆಗೆ ಹೋಗಿರ್ತಾರೆ ಓಂ ಪ್ರಕಾಶ್ ಅವರು. ವಾರದ ಹಿಂದೆ ನಡೆದಿರೋ ಘಟನೆ ಇದು. 2 ದಿನದ ಹಿಂದೆನೆ ಓಂ ಪ್ರಕಾಶ್ ಅವರನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ರಂತೆ, ಹಠ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ರಂತೆ ಮಗಳು ಕೃತಿ. ನಿನ್ನೆ ದೊಮ್ಮಲೂರಿನ ಗಾಲ್ಫ್ ಕ್ಲಬ್ನಲ್ಲಿ ಕಾರ್ತಿಕೇಶ್ ಹೋಗಿದ್ದ ಸಂದರ್ಭ ಈ ವೇಳೆ ಓಂ ಪ್ರಕಾಶ್ ಅವರ ಕೊಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ತಾಯಿ ಮಗಳು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಇದ್ರು. ಧ್ರುವ, ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಮಾಡಲಾದ ಹತ್ಯೆ ಅನ್ನೋದಕ್ಕೆ ಇದೀಗ ಒಂದೊಂದೇ ಅಂಶಗಳು ಸಾಕ್ಷಿಯಾಗಿ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಕಾರ್ತಿಕೇಶ್ ಅವರು ನೀಡಿದ ದೂರಿನ ಅನ್ವಯವೇ ಇದನ್ನು ನೋಡ್ತಾ ಹೋಗೋದಾದ್ರೆ ಕಳೆದ ವಾರದ ಹಿಂದೆ ಗಲಾಟೆ ಆಗಿತ್ತು ಪತ್ನಿ ಹಾಗೆ ಪಲ್ಲವಿ ಹಾಗೆ ಡಿಜಿಐಜಿಪಿ ಅವರ ನಡುವೆ. ಈ ಒಂದು ಗಲಾಟೆಯಲ್ಲಿ ಅವರ ತಂಗಿಯ ಮನೆ ಸರಿತಾ ಕುಮಾರಿ ಏನಿದ್ದಾರೆ ಅವರ ಮನೆಗೆ ಹೋಗಿದ್ರು. ಆದ್ರೆ 2 ದಿನದ ಹಿಂದೆ ಕೃತಿ ಕುಮಾರಿ ಆ ಒಂದು ಅವರ ತಂಗಿ ಸರಿತಾ ಅವರ ಮನೆಗೆ ಹೋಗಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರನ್ನ ಕರೆದುಕೊಂಡು ಬರ್ತಾರೆ. ಹಠ ಮಾಡಿ ಕರೆದುಕೊಂಡು ಬಂದ ನಿನ್ನೆ ಸಂಜೆಯ ಸುಮಾರಿಗೆ ಈ ಒಂದು ಹತ್ಯೆಯನ್ನ ನಡೆಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂಥರ ಪ್ರೀ ಪ್ಲಾನ್ಡ್ ಆಗಿ ಏನಾದ್ರೂ ಮಾಡಿದ್ರಾ ಎನ್ನುವಂಥದ್ದು ಕೂಡ ಅನುಮಾನ ಮೂಡುತ್ತೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲದೆ ಪಲ್ಲವಿ ಬಂಧಿಸಿ ವಿಚಾರಣೆ ಅವರನ್ನ ಕೂಡ ವಿಚಾರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಇಬ್ಬರಿಗೂ ಕೂಡ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಹೇಳಿ ಸದ್ಯ ಇವರು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಂಗಿ ಹಾಗೆ ತಾಯಿಯಿಂದಾನೇ ಈ ಕೊಲೆ ನಡೆದಿರುವಂತಹ ಶಂಕೆ ಇದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ದೂರನ್ನ ಕೂಡ ಸದ್ಯ ನೀಡಿರುವಂತದ್ದು. ಪೊಲೀಸರ ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಓಂ ಪ್ರಕಾಶ್ ಅವರ ಹತ್ಯೆಗೆ ತಾಯಿ ಮಗಳು ಪಕ್ಕಾ ಪ್ಲಾನ್ ಹಾಕಿದ್ರ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಒಂದು ವಾರದ ಹಿಂದೆಯೇ ಕೊಲೆ ಬೆದರಿಕೆಯನ್ನ ಹಾಕಿದ್ರಂತೆ ಕೃತಿ ಹಾಗೆ ಪಲ್ಲವಿ. ತಂಗಿ ಸರಿತಾ ಕುಮಾರಿ ಅವರ ಮನೆಗೆ ಹೋಗಿರ್ತಾರೆ ಓಂ ಪ್ರಕಾಶ್ ಅವರು. ವಾರದ ಹಿಂದೆ ನಡೆದಿರೋ ಘಟನೆ ಇದು. 2 ದಿನದ ಹಿಂದೆನೆ ಓಂ ಪ್ರಕಾಶ್ ಅವರನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ರಂತೆ, ಹಠ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ರಂತೆ ಮಗಳು ಕೃತಿ. ನಿನ್ನೆ ದೊಮ್ಮಲೂರಿನ ಗಾಲ್ಫ್ ಕ್ಲಬ್ನಲ್ಲಿ ಕಾರ್ತಿಕೇಶ್ ಹೋಗಿದ್ದ ಸಂದರ್ಭ ಈ ವೇಳೆ ಓಂ ಪ್ರಕಾಶ್ ಅವರ ಕೊಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ತಾಯಿ ಮಗಳು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಇದ್ರು. ಧ್ರುವ, ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಮಾಡಲಾದ ಹತ್ಯೆ ಅನ್ನೋದಕ್ಕೆ ಇದೀಗ ಒಂದೊಂದೇ ಅಂಶಗಳು ಸಾಕ್ಷಿಯಾಗಿ ಲಭ್ಯವಾಗ್ತಾ ಇರೋದು. ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಕಾರ್ತಿಕೇಶ್ ಅವರು ನೀಡಿದ ದೂರಿನ ಅನ್ವಯವೇ ಇದನ್ನು ನೋಡ್ತಾ ಹೋಗೋದಾದ್ರೆ ಕಳೆದ ವಾರದ ಹಿಂದೆ ಗಲಾಟೆ ಆಗಿತ್ತು ಪತ್ನಿ ಹಾಗೆ ಪಲ್ಲವಿ ಹಾಗೆ ಡಿಜಿಐಜಿಪಿ ಅವರ ನಡುವೆ. ಈ ಒಂದು ಗಲಾಟೆಯಲ್ಲಿ ಅವರ ತಂಗಿಯ ಮನೆ ಸರಿತಾ ಕುಮಾರಿ ಏನಿದ್ದಾರೆ ಅವರ ಮನೆಗೆ ಹೋಗಿದ್ರು. ಆದ್ರೆ 2 ದಿನದ ಹಿಂದೆ ಕೃತಿ ಕುಮಾರಿ ಆ ಒಂದು ಅವರ ತಂಗಿ ಸರಿತಾ ಅವರ ಮನೆಗೆ ಹೋಗಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರನ್ನ ಕರೆದುಕೊಂಡು ಬರ್ತಾರೆ. ಹಠ ಮಾಡಿ ಕರೆದುಕೊಂಡು ಬಂದ ನಿನ್ನೆ ಸಂಜೆಯ ಸುಮಾರಿಗೆ ಈ ಒಂದು ಹತ್ಯೆಯನ್ನ ನಡೆಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂಥರ ಪ್ರೀ ಪ್ಲಾನ್ಡ್ ಆಗಿ ಏನಾದ್ರೂ ಮಾಡಿದ್ರಾ ಎನ್ನುವಂಥದ್ದು ಕೂಡ ಅನುಮಾನ ಮೂಡುತ್ತೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇಲ್ಲದೆ ಪಲ್ಲವಿ ಬಂಧಿಸಿ ವಿಚಾರಣೆ ಅವರನ್ನ ಕೂಡ ವಿಚಾರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಇಬ್ಬರಿಗೂ ಕೂಡ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಹೇಳಿ ಸದ್ಯ ಇವರು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಂಗಿ ಹಾಗೆ ತಾಯಿಯಿಂದಾನೇ ಈ ಕೊಲೆ ನಡೆದಿರುವಂತಹ ಶಂಕೆ ಇದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ದೂರನ್ನ ಕೂಡ ಸದ್ಯ ನೀಡಿರುವಂತದ್ದು. ಪೊಲೀಸರ ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಓಂ ಪ್ರಕಾಶ್ ಅವರ ಹತ್ಯೆಗೆ ತಾಯಿ ಮಗಳು ಪಕ್ಕಾ ಪ್ಲಾನ್ ಹಾಕಿದ್ರ ಅನ್ನೋ ಅನುಮಾನ ಬಲವಾಗ್ತಾ ಇದೆ. ಒಂದು ವಾರದ ಹಿಂದೆಯೇ ಕೊಲೆ ಬೆದರಿಕೆಯನ್ನ ಹಾಕಿದ್ರಂತೆ ಕೃತಿ ಹಾಗೆ ಪಲ್ಲವಿ.
ತಂಗಿ ಸರಿತಾ ಕುಮಾರಿ ಅವರ ಮನೆಗೆ ಹೋಗಿರ್ತಾರೆ ಓಂ ಪ್ರಕಾಶ್ ಅವರು. ವಾರದ ಹಿಂದೆ ನಡೆದಿರೋ ಘಟನೆ ಇದು. 2 ದಿನದ ಹಿಂದೆನೆ ಓಂ ಪ್ರಕಾಶ್ ಅವರನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ರಂತೆ, ಹಠ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ರಂತೆ ಮಗಳು ಕೃತಿ. ನಿನ್ನೆ ದೊಮ್ಮಲೂರಿನ ಗಾಲ್ಫ್ ಕ್ಲಬ್ನಲ್ಲಿ ಕಾರ್ತಿಕೇಶ್ ಹೋಗಿದ್ದ ಸಂದರ್ಭ. ಈ ವೇಳೆ ಓಂ ಪ್ರಕಾಶ್ ಅವರ ಕೊಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ತಾಯಿ ಮಗಳು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಇದ್ರು. ಧ್ರುವ, ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಮಾಡಲಾದ ಹತ್ಯೆ ಅನ್ನೋದಕ್ಕೆ ಇದೀಗ ಒಂದೊಂದೇ ಅಂಶಗಳು ಸಾಕ್ಷಿಯಾಗಿ ಲಭ್ಯವಾಗ್ತಾ ಇರೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಕಾರ್ತಿಕೇಶ್ ಅವರು ನೀಡಿದ ದೂರಿನ ಅನ್ವಯವೇ ಇದನ್ನು ನೋಡ್ತಾ ಹೋಗೋದಾದ್ರೆ ಕಳೆದ ವಾರದ ಹಿಂದೆ ಗಲಾಟೆ ಆಗಿತ್ತು ಪತ್ನಿ ಹಾಗೆ ಪಲ್ಲವಿ ಹಾಗೆ ಡಿಜಿಐಜಿಪಿ ಅವರ ನಡುವೆ. ಈ ಒಂದು ಗಲಾಟೆಯಲ್ಲಿ ಅವರ ತಂಗಿಯ ಮನೆ ಸರಿತಾ ಕುಮಾರಿ ಏನಿದ್ದಾರೆ ಅವರ ಮನೆಗೆ ಹೋಗಿದ್ರು. ಆದ್ರೆ 2 ದಿನದ ಹಿಂದೆ ಕೃತಿ ಕುಮಾರಿ ಆ ಒಂದು ಅವರ ತಂಗಿ ಸರಿತಾ ಅವರ ಮನೆಗೆ ಹೋಗಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರನ್ನ ಕರೆದುಕೊಂಡು ಬರ್ತಾರೆ. ಹಠ ಮಾಡಿ ಕರೆದುಕೊಂಡು ಬಂದ ನಿನ್ನೆ ಸಂಜೆಯ ಸುಮಾರಿಗೆ ಈ ಒಂದು ಹತ್ಯೆಯನ್ನ ನಡೆಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂಥರ ಪ್ರೀ ಪ್ಲಾನ್ಡ್ ಆಗಿ ಏನಾದ್ರೂ ಮಾಡಿದ್ರಾ ಎನ್ನುವಂತದ್ದು ಕೂಡ ಅನುಮಾನ ಮೂಡುತ್ತೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಪಲ್ಲವಿ ಬಂಧಿಸಿ ವಿಚಾರಣೆ ಅವರನ್ನ ಕೂಡ ವಿಚಾರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಇಬ್ಬರಿಗೂ ಕೂಡ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಹೇಳಿ ಸದ್ಯ ಇವರು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಂಗಿ ಹಾಗೆ ತಾಯಿಯಿಂದಾನೇ ಈ ಕೊಲೆ ನಡೆದಿರುವಂತಹ ಶಂಕೆ ಇದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ದೂರನ್ನ ಕೂಡ ಸದ್ಯ ನೀಡಿರುವಂತದ್ದು. ಪೊಲೀಸರ ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ. ಓಂ ಪ್ರಕಾಶ್ ಅವರ ಹತ್ಯೆಗೆ ತಾಯಿ ಮಗಳು ಪಕ್ಕಾ ಪ್ಲಾನ್ ಹಾಕಿದ್ರ ಅನ್ನೋ ಅನುಮಾನ ಬಲವಾಗ್ತಾ ಇದೆ. 1 ವಾರದ ಹಿಂದೆಯೇ ಕೊಲೆ ಬೆದರಿಕೆಯನ್ನ ಹಾಕಿದ್ರಂತೆ ಕೃತಿ ಹಾಗೆ ಪಲ್ಲವಿ. ತಂಗಿ ಸರಿತಾ ಕುಮಾರಿ ಅವರ ಮನೆಗೆ ಹೋಗಿರ್ತಾರೆ ಓಂ ಪ್ರಕಾಶ್ ಅವರು. ವಾರದ ಹಿಂದೆ ನಡೆದಿರೋ ಘಟನೆ ಇದು. 2 ದಿನದ ಹಿಂದೆನೆ ಓಂ ಪ್ರಕಾಶ್ ಅವರನ್ನ ಬಲವಂತವಾಗಿ ಕರ್ಕೊಂಡು ಬಂದಿದ್ರಂತೆ, ಹಠ ಮಾಡಿ ಮನೆಗೆ ವಾಪಸ್ ಕರ್ಕೊಂಡು ಬಂದಿದ್ರಂತೆ ಮಗಳು ಕೃತಿ. ನಿನ್ನೆ ದೊಮ್ಮಲೂರಿನ ಗಾಲ್ಫ್ ಕ್ಲಬ್ನಲ್ಲಿ ಕಾರ್ತಿಕೇಶ್ ಹೋಗಿದ್ದ ಸಂದರ್ಭ. ಈ ವೇಳೆ ಓಂ ಪ್ರಕಾಶ್ ಅವರ ಕೊಲೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ತಾಯಿ ಮಗಳು ಅನ್ನೋದು ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಧ್ರುವ ನೀಡ್ತಾ ಇದ್ರು. ಧ್ರುವ, ಇದೊಂದು ಪಕ್ಕಾ ಪ್ಲಾನ್ ಮಾಡಿ ಮಾಡಲಾದ ಹತ್ಯೆ ಅನ್ನೋದಕ್ಕೆ ಇದೀಗ ಒಂದೊಂದೇ ಅಂಶಗಳು ಸಾಕ್ಷಿಯಾಗಿ ಲಭ್ಯವಾಗ್ತಾ ಇರೋ ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಎಸ್ ಸ್ಮಿತಾ, ಕಾರ್ತಿಕೇಶ್ ಅವರು ನೀಡಿದ ದೂರಿನ ಅನ್ವಯವೇ ಇದನ್ನು ನೋಡ್ತಾ ಹೋಗೋದಾದ್ರೆ ಕಳೆದ ವಾರದ ಹಿಂದೆ ಗಲಾಟೆ ಆಗಿತ್ತು ಪತ್ನಿ ಹಾಗೆ ಪಲ್ಲವಿ ಹಾಗೆ ಡಿಜಿಐಜಿಪಿ ಅವರ ನಡುವೆ. ಈ ಒಂದು ಗಲಾಟೆಯಲ್ಲಿ ಅವರ ತಂಗಿಯ ಮನೆ ಸರಿತಾ ಕುಮಾರಿ ಏನಿದ್ದಾರೆ ಅವರ ಮನೆಗೆ ಹೋಗಿದ್ರು. ಆದ್ರೆ 2 ದಿನದ ಹಿಂದೆ ಕೃತಿ ಕುಮಾರಿ ಆ ಒಂದು ಅವರ ತಂಗಿ ಸರಿತಾ ಅವರ ಮನೆಗೆ ಹೋಗಿ ಡಿಜಿಐಜಿಪಿ ಓಂ ಪ್ರಕಾಶ್ ಅವರನ್ನ ಕರೆದುಕೊಂಡು ಬರ್ತಾರೆ. ಹಠ ಮಾಡಿ ಕರೆದುಕೊಂಡು ಬಂದ ನಿನ್ನೆ ಸಂಜೆಯ ಸುಮಾರಿಗೆ ಈ ಒಂದು ಹತ್ಯೆಯನ್ನ ನಡೆಸಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇದೊಂಥರ ಪ್ರೀ ಪ್ಲಾನ್ಡ್ ಆಗಿ ಏನಾದ್ರೂ ಮಾಡಿದ್ರಾ ಎನ್ನುವಂತದ್ದು ಕೂಡ ಅನುಮಾನ ಮೂಡುತ್ತೆ. ಸದ್ಯ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರನ್ನ ಕೂಡ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಇದೇ ಪಲ್ಲವಿ ಬಂಧಿಸಿ ವಿಚಾರಣೆ ಅವರನ್ನ ಕೂಡ ವಿಚಾರಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಲ್ಲದೆ ಈಗ ಇಬ್ಬರಿಗೂ ಕೂಡ ಮಾನಸಿಕ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಹೇಳಿ ಸದ್ಯ ಇವರು ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ತಂಗಿ ಹಾಗೆ ತಾಯಿಯಿಂದಾನೇ ಈ ಕೊಲೆ ನಡೆದಿರುವಂತಹ ಶಂಕೆ ಇದೆ. ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ದೂರನ್ನ ಕೂಡ ಸದ್ಯ ನೀಡಿರುವಂತದ್ದು. ಪೊಲೀಸರ ತನಿಖೆಯ ನಂತರ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಸ್ಮಿತಾ, ಧನ್ಯವಾದ ಧ್ರುವ ಮಾಹಿತಿಗಾಗಿ.